ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದು. ಕಳೆದ 2-3 ತಿಂಗಳಿಂದನೂ ಕೂಡ ಮಳೆ ಹಾನಿಯಾಗಿ ಕೆಲವು ಕಡೆ ಮಲೆನಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಗುಲ್ಬರ್ಗ, ಬೀದರ್, ಬೆಳಗಾವಿ, ಚಿಕ್ಕೋಡಿ, ಬಿಜಾಪುರ ಈ ಭಾಗದಲ್ಲಿ ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು. ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರೋವಂಥ ನೋಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು, ರೈತರ ಅಹವಾಲನ್ನು ಕೇಳ್ಬೋದಾಯಿತು, ಹೊಲಗಳಿಗೆ ಹೋಗಿ ಭೇಟಿ ಮಾಡ್ಬೋದಾಯಿತು, ಸಭೆ ಮಾಡ್ಬೋದಾಯಿತು ರೈತರದು. ಇದ್ಯಾವುದು ಮಾಡದೆ ಇವತ್ತು ಎಲ್ಲಿ ರೈತರು ಮುತ್ತಿಗೆ ಆಗ್ತಾರೋ ಅನ್ನೋ ಭಯದಿಂದ ವೈಮಾನಿಕ ಸಮೀಕ್ಷೆಗೆ ಮೊರೆ ಹೋಗಿದ್ದಾರೆ. ಇವತ್ತು ಪರಿಹಾರನೂ ಕೂಡ ಕಳೆದ ಸುಮಾರು 10 ದಿನದಿಂದನೂ ಕೂಡ ಇಡೀ ರಾಜ್ಯದ ರೈತರು ಪರಿಹಾರ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಮಾಡಿಲ್ಲ. ಎಷ್ಟು ಪರಿಹಾರ ಕೊಡ್ತೀರಿ? ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು. ಮನೆ ಬಿದ್ದರೆ ಬೆಳೆ ಪರಿಹಾರ ಇವೆಲ್ಲನೂ ಕೂಡ ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ ಅನ್ನೋದನ್ನು ಹೇಳಿಲ್ಲ. ಇನ್ನೂ ಸಮೀಕ್ಷೆ ಮಾಡ್ತಾ ಇದ್ದೀರಿ, ಸಮೀಕ್ಷೆ ವರದಿ ಬಂದ ಮೇಲೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರತಿಯೊಂದಕ್ಕೂ ಅವ್ರ ಹಿಂದೆ BJP ಸರ್ಕಾರನ ಹೋಲಿಕೆ ಮಾಡ್ತಾರೆ. ಪ್ರತಿ ವಿಚಾರಕ್ಕೂ BJPಯವ್ರು ಮೇನ್ ಮಾಡಿದ್ರು ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಏನು ಮಾಡಿದ್ದೀರಿ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳು ಇದೆ. ನಾವು ಮಳೆಯಾಶ್ರಿತ ಬೆಳೆಗಳಿಗೆ 6,800 ಇತ್ತು ನಮ್ಮ ಕಾಲದಲ್ಲಿ. ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 6,800, ಒಟ್ಟು 13,600 ರೂಪಾಯಿ ಕೊಟ್ಟಿದ್ದೀರಿ. ನೀರಾವರಿಗೆ 13,500 ಇತ್ತು NDRF ರೂಲ್ಸ್ ಪ್ರಕಾರ, ನಾವು 25,000 ಕೊಟ್ಟಿದ್ದೀರಿ. ಬಹುವಾರ್ಷಿಕ ಬೆಳೆ 18,000 ಇತ್ತು, ನಾವು 28,000 ಕೊಟ್ಟಿದ್ದೀರಿ. ಇದು BJP ಸರ್ಕಾರ ಇದ್ದಾಗ ಕೊಟ್ಟಿರೋವಂಥದ್ದು. ಇವತ್ತು ರಾಜ್ಯ ಸರ್ಕಾರ ಏನಾನ ಬದುಕಿದ್ರೆ, ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದ್ರೆ, ಸಿದ್ದರಾಮಯ್ಯ ಹೇಳ್ತಾರಲ್ಲ ನಾನು ಪಾಪರ್ ಸರ್ಕಾರ ಅಲ್ಲ ಅಂತೇಳಿ, ಪಾಪರ್ ಸರ್ಕಾರ ಅಲ್ಲ ಅಂತ ಹೇಳಿದ್ರೆ ಬಿಡುಗಡೆ ಮಾಡಿ. BJPಯವ್ರಿಗಿಂತ ಇನ್ನೂ 10,000 ನಾವು ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಬೇಕು ಅಂತ ಕೇಳಿದ್ದೀರಿ. ರೈತರು ಹೋದಾಗ ಇಲ್ಲಿ ಸೋಯಾ ಬೆಳೆ ಬೆಳೆದಾಗ ಸೋಯಾಬೀನ್ 25,000 ಖರ್ಚಾಗಿದೆ ನಮಗೆ ಅಂತಾರೆ. ಖರ್ಚು, ಲಾಭ ಬೇಡ. ಎಕರೆಗೆ ನಾವು 25,000 ರಾಜ್ಯ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾಯಿದ್ರು. 25,000 ಕೊಡಿ ಅಂತೇಳಿ. ಇನ್ನೂ ಅದ್ರ ಬಗ್ಗೆ ಚಕಾರ ಇಲ್ಲ. ಇನ್ನೂ ಸರ್ವೆ ಅಂತ ಹೇಳ್ತಾ ಇದ್ದಾರೆ. ಸರ್ವೆ ಅಂದರೆ ಯಾರು? ಅಧಿಕಾರಿಗಳು ಯಾರು ಬಂದಿದ್ದಾರೆ ಸರ್ವೆ ಮಾಡೋಕ್ಕೆ? ಇದುವರೆಗೂ ಯಾರು ಬಂದಿಲ್ಲ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, AC ಎಲ್ಲರೂ ಕೂಡ ಈ ಜಾತಿ ಸಮೀಕ್ಷೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವರು ಇಲ್ಲಿ ಬೆಳೆ ಪರಿಹಾರಕ್ಕೆ ಯಾರು ಬಂದಿಲ್ಲ. ಇವತ್ತು ರೈತರ ಒಂದು ರೀತಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದಿದೆ. ಮಾತೆತ್ತರೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟು, ಎಂಟೈರ್ ಅವರಿರೋ ಮಂತ್ರಿಗಳೆಲ್ಲ, ಕೇಂದ್ರ ಸರ್ಕಾರ ಮೋದಿ, ಏನೇ ಬರಲಿ ಕೇಂದ್ರ ಸರ್ಕಾರ ಮೋದಿ ಹಣ ಬಿಡುಗಡೆ ಮಾಡಿ. ಹಣ ಬಿಡುಗಡೆ ಮಾಡೋಕ್ಕೆ ನೀವು ಏನು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಪೋಸಲ್ ಕೊಟ್ಟಿದ್ದೀರಾ? ಬಿಡುಗಡೆ ಮಾಡಿ. ಎಷ್ಟು ಎಸ್ಟಿಮೇಟ್ ಮಾಡಿದ್ದೀರಾ? ಬಿಡುಗಡೆ ಮಾಡಿ. ಕೇಂದ್ರ ಸರ್ಕಾರದ ಯಾವ ಮಂತ್ರಿನ ಭೇಟಿ ಮಾಡಿದ್ದೀರಾ? ಹೋಗಿ ಹೇಳಿ ಜನಗಳಿಗೆ. ಏನೂ ಇಲ್ಲ. BJPಯವರು ಅಷ್ಟೊಂದು ಜನ MP ಇದ್ದಾರೆ, 19 ಜನ MP ಇದ್ದಾರೆ, ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತಾರೆ. ನೀವೇನು ಮಾಡ್ತಾ ಇದ್ದೀರಾ? ನಿಮ್ಗೆ ವರದಿ ಕೊಡೋಕ್ಕೆ ಯೋಗ್ಯತೆ ಇಲ್ಲಲ್ಲ.
ಕೇಂದ್ರ ಸರ್ಕಾರಕ್ಕೆ ಏನಾಗಿದೆ ಅಂತ ವರದಿ ಕೊಡೋಕ್ಕೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಮುಖ್ಯಮಂತ್ರಿ ಹೋಗಿ ಮಂತ್ರಿಗಳನ್ನು ಭೇಟಿ ಮಾಡಿದರೆ ಇಷ್ಟೊತ್ತಿಗೆ ನಿಯೋಗ ಬರ್ತಾಯಿತ್ತು, ಕೇಂದ್ರದ ಅಧಿಕಾರಿಗಳ ನಿಯೋಗ ಬಂದಿದ್ದರೆ ಅಟ್ಲೀಸ್ಟ್ ಇಲ್ಲಿಂದ ಪಾಸಿಟಿವ್ ರಿಯಾಕ್ಷನ್ ಹೋಗೋದು ಕೇಂದ್ರಕ್ಕೆ, ಅದನ್ನು ಮಾಡ್ತಾಯಿಲ್ಲ. ಮಾತೆತ್ತರೆ ಕೇಂದ್ರ ಸರ್ಕಾರ.